ಎಲ್ಲರಿಗೂ ನಮಸ್ಕಾರ. ವ್ಲಾಗ್ಸ್ ವಿತ್ ಅನುಷಾಗೆ ಸ್ವಾಗತ. ಸೊ ನನ್ನ ಬರ್ತ್ಡೇ ವ್ಲಾಗ್ ನೀವೆಲ್ಲರೂ ನೋಡಿದ್ದೀರಾ ಅಂತ ಅನ್ಕೊಳ್ತೀನಿ. ತುಂಬ ಜನ ನನಗೆ ವಿಶಸ್ನ ಕೂಡ ತಿಳಿಸಿದ್ರಿ. ಸೊ ವಿಶ್ ಮಾಡಿದವ್ರು ಎಲ್ರಿಗೂ ತುಂಬಾನೇ ಥ್ಯಾಂಕ್ಸ್. ಬರ್ತ್ಡೇ ವ್ಲಾಗ್ ಪೋಸ್ಟ್ ಮಾಡಿದ್ಮೇಲೆ ನಾನು ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ. ಹಾಗೆ ಹಸ್ಬೆಂಡ್ಗೂ ಕೂಡ ಸ್ವಲ್ಪ ಹುಷಾರಿಲ್ದಂಗೆ ಆಯಿತು. ಆಮೇಲೆ ಅವರಿಂದ ನನಗೆ ಕೋಲ್ಡ್ ಎಲ್ಲ ಟ್ರಾನ್ಸ್ಫರ್ ಆಗಿದೆ. ಇವಾಗ ನನ್ನ ವಾಯ್ಸ್ ಕೂಡ ನಿಮಗೆ ಸ್ವಲ್ಪ ಚೇಂಜ್ ಅಂತ ಅನಿಸ್ಬೋದು. ಸೊ ಅದಕ್ಕೋಸ್ಕರ ಅಂತಲೇ ನನಗೆ ವ್ಲಾಗ್ ಮಾಡೋದಕ್ಕಾಗಲಿಲ್ಲ. ಇದು ತುಂಬಾ ಹಳೆ ವ್ಲಾಗ್. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ನನ್ನ ಬರ್ತ್ಡೇಗಿಂತ ಮುಂಚೆ ಮಾಡಿರೋವಂಥ ವ್ಲಾಗ್. ಸೊ ಅದನ್ನು ನಾನು ಇವಾಗ ಎಡಿಟ್ ಮಾಡಿ ವಾಯ್ಸ್ ಓವರ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಸಂಜೆಯಿಂದನೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಡಿನ್ನರ್ಗೆ ಅಂತ ಇವತ್ತು ಸೊಪ್ಪಿನ ಸಾರು ಮತ್ತು ಬೆಂಡೆಕಾಯಿ ಫ್ರೈ ಎರಡೂ ನನ್ನ ಫೇವ್ರೆಟ್ ಕಾಂಬಿನೇಷನ್. ಸೊ ಹಾಗಾಗಿ ಇದನ್ನು ಮಾಡೋಣ ಅಂತ ಡಿಸೈಡ್ ಮಾಡಿ ಫಸ್ಟು ಕಿಚನ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಕಿಚನ್ ಕ್ಲೀನ್ ಮಾಡಿರಲಿಲ್ಲ ಪ್ರೀವಿಯಸ್ ನೈಟು. ಸೊ ಹಾಗಾಗಿ ಫಸ್ಟು ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಈಗ ಅದನ್ನೇ ಮಾಡ್ತಾ ಇದ್ದೀನಿ. ಸೊಪ್ಪನ್ನ ತಂದಿಟ್ಬಿಟ್ಟಿದ್ವಿ ಅಷ್ಟೇ, ಅದನ್ನು ಕ್ಲೀನ್ ಮಾಡಿ ಕೂಡ ಇಟ್ಟಿರಲಿಲ್ಲ. ಸೊ ಅದನ್ನೇ ಇವಾಗ ಕ್ಲೀನ್ ಮಾಡಿಕೊಂಡು ಎಲ್ಲ ಅಡುಗೆಗೆ ರೆಡಿ ಮಾಡ್ಕೊಳ್ಬೇಕು. ನಾನು ನಾರ್ಮಲಿ ಸೊಪ್ಪು ಕ್ಲೀನ್ ಮಾಡಬೇಕಂದ್ರೆ ಹಿಂಗೇನೆ. ಸೊ ರೂಟ್ಸ್ ಎಲ್ಲನೂ ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿ ಬರೀ ಎಲೆಗಳನ್ನು ಮಾತ್ರ ನೀರಿಗೆ ಹಾಕ್ಬಿಟ್ಟು ಡೈರೆಕ್ಟಾಗಿ ನಾನು ಒಂದೊಂದು ಎಲೆನೇ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿದಾಗ ನನಗೆ ಏನಾದರೂ ಸ್ವಲ್ಪ ಕೊಳ್ತೋಗಿದೆ ಅಂತನೋ ಅಥವಾ ಚೆನ್ನಾಗಿಲ್ಲ ಅಂತ ಅನಿಸಿದ್ರೆ ಅದನ್ನು ಹಾಗೆ ತೆಗೆದಾಕ್ಬಿಡ್ತೀನಿ. ಸೊ ಅದು ನನಗೆ ಈಸಿ ಅನಿಸುತ್ತೆ ಕ್ಲೀನ್ ಮಾಡೋದು. ಹಾಗಾಗಿ ನಾನು ಈ ಮೆಥಡ್ನ ಫಾಲೋ ಮಾಡ್ತೀನಿ. ಸೊ ಅದನ್ನೆಲ್ಲ ಮಾಡೋಷ್ಟೊತ್ತಿಗೆ ನಾನಿಲ್ಲಿ ಬೇಳೆ ಕೂಡ ಬೇಯೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಬೇಳೆ ಜೊತೆ ಸ್ವಲ್ಪ ಅವರೆಕಾಯಿ ಕೂಡ ಇತ್ತು ಮನೆಯಲ್ಲಿ, ಅದನ್ನು ಕೂಡ ಹಾಕಿದ್ದೀನಿ. ಈ ನಡುವೆ ಈ ರೀತಿ ಅವರೆಕಾಯಿನ ಸೊಪ್ಪು ಸಾರು ಜೊತೆ ಹಾಕಿ ಮಾಡಿ ಮಾಡಿ ನಮಗೆ ಪ್ಲೇನ್ ಸೊಪ್ಪು ಸಾರು ತಿನ್ನೋದಕ್ಕೆ ಬೇಜಾರಾಗ್ಬಿಡುತ್ತೆ. ಆ ಥರ ಆಗಿಬಿಟ್ಟಿದೆ. ಹಾಗಾಗಿ ಅವರೆಕಾಯಿ ಸಿಕ್ಕಿದ್ರೆ ಸಾಕು, ಪಾಲಕ್ ಹಾಕಿ ಸೊಪ್ಪು ಸಾರು ಮಾಡಿಬಿಡ್ತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಅದನ್ನು ಕೂಡ ಹಾಕಿ ಕುಕ್ಕರ್ನಲ್ಲಿ ಬೇಯೋದಕ್ಕೆ ಅಂತ ಇಟ್ಬಿಟ್ಟೆ. ನೆಕ್ಸ್ಟ್ ಇಲ್ಲಿ ಬೆಂಡೆಕಾಯಿ ಫ್ರೈಗೆ ನಾನು ಈ ಥರ ಬೆಂಡೆಕಾಯಿನ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಸಲ ಈ ರೆಸಿಪಿನ ಶೇರ್ ಮಾಡಿದ್ದೀನಿ. ತುಂಬಾ ಈಸಿ, ಬೇಗನೆ ಆಗಿಬಿಡುತ್ತೆ. ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ಕುಕ್ಕರ್ ಪ್ರೆಷರ್ ಕೂಡ ಇಳಿದಿತ್ತು. ಸೊ ನಾನು ಈ ಥರ ಪ್ಲೇಟ್ಗೆ ಬರೀ ಸೊಪ್ಪನ್ನ ಮಾತ್ರ ತೆಗೆದಿಟ್ಬಿಟ್ಟು ಬಿಸಿ ಆರೋದಕ್ಕೆ ಅಂತ ಇಡ್ತೀನಿ. ಬಿಸಿ ಆರಿದ್ಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಸುಮ್ಮನೆ ಒಂದು 2 ರೌಂಡ್ ಈ ಥರ ಆನ್ ಮಾಡಿದ್ರೆ ಸಾಕು, ಅದು ಕ್ಲೀನಾಗಿ ಪೇಸ್ಟ್ ಆಗಿಬಿಡುತ್ತೆ. ಸೊ ಅದನ್ನು ತೆಗೆದು ಮತ್ತೆ ವಾಪಸ್ ಬೇಳೆ ಜೊತೆ ಮಿಕ್ಸ್ ಮಾಡಿ ಈ ಥರ ಕುದಿಯೋದಕ್ಕೆ ಇಟ್ಟು ನಾನು ಅದಕ್ಕೆ ಒಗ್ಗರಣೆ ಕೂಡ ಮಾಡಿಬಿಟ್ಟೆ. ಸೊ ಸಾಂಬಾರು ರೆಡಿ ಆಯಿತು. ಈ ಕಡೆ ಬೆಂಡೆಕಾಯಿ ಫ್ರೈ ಕೂಡ ರೆಡಿಯಾಗಿದೆ, ಅನ್ನ ಕೂಡ ರೆಡಿಯಾಗಿದೆ. ಇದಾದಮೇಲೆ ನೆಕ್ಸ್ಟ್ ಡೇ ನಾವು ಹೀಗೆ ಕೆಲಸದ ಮೇಲೆ ಕೊಡಿಗೆಹಳ್ಳಿ ಹತ್ರ ಬಂದಿದ್ವಿ. ಹಾಗೆ ಇಲ್ಲಿ ಮಾಡೆಲ್ ವಿಲೇಜ್ಗೆ ಹೋಗಬೇಕು ಅಂತ ತುಂಬಾ ನಾವು ಅಂದ್ಕೊಳ್ತಾ ಇದ್ವಿ. ಎಷ್ಟೊಂದು ವರ್ಷದಿಂದ ಪ್ಲ್ಯಾನ್ ಮಾಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಫೈನಲಿ ಹೋಗಿ ಬಂದ್ಬಿಡೋಣ ಅಂತ ಡಿಸೈಡ್ ಮಾಡಿ ಇವಾಗ ನಾನು ನನ್ನ ಹಸ್ಬೆಂಡ್ ಇಬ್ರು ಬಂದಿದ್ದೀವಿ. ವರ್ತ್ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದರೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಪೂರ್ತಿಯಾಗಿ ನೋಡೋದಕ್ಕೆ ನಿಮಗೆ ಕಮ್ಮಿ ಅಂದರೂ 1.5 hour ಆದರೂ ಬೇಕಾಗತ್ತೆ. ಸೊ ನಾವು ಇನ್ಫ್ಯಾಕ್ಟ್ ವಿಡಿಯೋ ಎಲ್ಲ ಮಾಡಬೇಕು ಅಂದಿದ್ದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿನೇ ಟೈಮ್ ಹಿಡಿಸ್ತು. ಸೊ ಎಂಟ್ರ್ ಆಗ್ತಿದ್ದಂಗೆ ಈ ಥರ ಚಿಕ್ಕ ಮಕ್ಕಳದೆಲ್ಲ ಮಾಡೆಲ್ಸ್ನ ಮಾಡಿದ್ದಾರೆ. ಅವ್ರು ಆಟ ಆಡ್ತಿರೋ ಹಾಗೆ, ನಾವು ಚಿಕ್ಕ ವಯಸ್ಸಿನಲ್ಲಿ ಆಡಿರೋದನ್ನೆಲ್ಲ ಇಲ್ಲಿ ಮಾಡೆಲ್ಸ್ ಆಗಿ ಮಾಡಿದ್ದಾರೆ. ಅದನ್ನೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರಿಫ್ರೆಶ್ ಆಗ್ತಾ ಇತ್ತು. ಸೊ ಅದನ್ನು ನೋಡ್ತಾ ಇಲ್ಲಿ ಟಿಕೆಟ್ ಕೌಂಟರ್ ಹತ್ರ ಬಂದ್ವಿ. ಒಬ್ಬರಿಗೆ 200 ರೂಪೀಸ್ ಟಿಕೆಟ್ ಚಾರ್ಜ್ ಮಾಡ್ತಾರೆ, ಬಟ್ ವರ್ತ್ ಅಂತಾನೆ ಹೇಳ್ಬೋದು. ಅಷ್ಟೊಂದು ಒಳ್ಳೆ ಟೈಮ್ನ ನಾವು ಇಲ್ಲಿ ಸ್ಪೆಂಡ್ ಮಾಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇದೇ ಬಂದು ಮೇನ್ ಎಂಟ್ರೆನ್ಸ್. ಸೊ ಎಂಟ್ರೆನ್ಸ್ ಹತ್ರನೇ ಟಿಕೆಟ್ ಕೌಂಟರ್ ಕೂಡ ಇದೆ. ಅದ್ರ ಪಕ್ಕನೇ ಇಲ್ಲಿ ಮಾಡೆಲ್ಸ್ ಕೂಡ ಇದೆ. ಸೊ ಅದನ್ನ ನೋಡ್ತಾ ನೋಡ್ತಾ ನಾವು ಟಿಕೆಟ್ನ ಕೂಡ ತಗೊಂಡ್ವಿ. ಟಿಕೆಟ್ ತಗೊಂಡಿದ್ದ ಹಾಗೆ ಒಳಗಡೆ ಹೋಗ್ತಿದ್ದಂಗೆನೆ ನಮಗೆ ಸೆಕ್ಯೂರಿಟಿ ಗಾರ್ಡ್ ಒಬ್ರು ನಮ್ಮ ಕೈಗೆ ಒಂದು ಟ್ಯಾಗ್ ತರ ಹಾಕ್ತಾರೆ. ಅದನ್ನ ಕೂಡ ನಿಮಗೆ ತೋರಿಸ್ತೀನಿ. ಅದನ್ನ ಹಾಕಿರ್ಲೇಬೇಕು ಈ ಫುಲ್ ಟೂರ್ ಫಿನಿಶ್ ಮಾಡೋವರೆಗೂ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಈ ತರನೇ ಫುಲ್ ಮಾಡೆಲ್ ವಿಲೇಜ್ ಎಲ್ಲಾನು ರೆಡಿ ಮಾಡಿದ್ದಾರೆ. ತುಂಬಾನೇ ರಿಯಲಿಸ್ಟಿಕ್ ಆಗಿದೆ. ನಾನು ಎಂಟರ್ ಆಗ್ಬೇಕಾದ್ರೆ ದೂರದಿಂದ ನೋಡ್ದೆ ಅಲ್ವಾ, ಯಾರೋ ನಿಜವಾದ ಮನುಷ್ಯರು ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದಾರೇನೋ ಅಂತ ಅನ್ಸ್ಬಿಡ್ತು. ಅಷ್ಟೊಂದು ರಿಯಲಿಸ್ಟಿಕ್ ಆಗಿದೆ. ಈ ಕಡೆ ನೀವು ನೋಡ್ಬೋದು ಚಿಕ್ಕ ಮಕ್ಳೆಲ್ಲಾನು ಆಟ ಆಡ್ತಿರೋದು. ಎಂಟರ್ ಆಗ್ತಿದ್ದಂಗೆನೆ ಇಲ್ಲಿ ಒಂದು ಮಾಡೆಲ್ ಹೌಸ್ ಇತ್ತು. ಸೊ ಇಲ್ಲಿ ನೀವು ನೋಡ್ಬೋದು ಒಂದು ಲೇಡಿ ಇಬ್ರು ಮಕ್ಕಳನ್ನ ಇಟ್ಕೊಂಡು ಬುಡುಬುಡಿಕೆ ಅವ್ರ ಹತ್ರ ಮಾತಾಡ್ತಿರೋ ತರ ಎಲ್ಲ ಮಾಡಿದ್ದಾರೆ. ಹಾಗೆ ಇಲ್ಲಿ ಕಂಬದ ಮನೆ,
ಚಿಕ್ಕ ಮಕ್ಳು ಆಟ ಆಡ್ತಿರೋದು ಎಷ್ಟೊಂದು ರಿಯಲಿಸ್ಟಿಕ್ ಆಗಿದೆ. ನಿಜವಾಗಿ ಮಕ್ಳು ಆಡಿದ್ರೆ ಹೆಂಗಿರುತ್ತೋ ಅದೇ ತರನೇ ಇದೆ. ಈಗ ನೀವು ನೋಡ್ತಿರೋದು ವೈದ್ಯರ ಮನೆ ಹೇಗಿರ್ತಾ ಇತ್ತು ಆಗಿನ ಕಾಲದಲ್ಲಿ, ಅದು ಕೂಡ ಹಳ್ಳಿಗಳಲ್ಲಿ ಹೇಗೆ ಟ್ರೀಟ್ಮೆಂಟ್‌ನ ಮಾಡ್ತಿದ್ರು ಅನ್ನೋದನ್ನ. ಸೊ ತುಂಬಾನೇ ನೋಡಿ ಖುಷಿ ಆಯ್ತು. ಹಾಗೆ ಅದ್ರ ಪಕ್ಕನೇ ಇಲ್ಲಿ ದಿನಸಿ ಅಂಗಡಿ ಇತ್ತು. ಸೊ ದಿನಸಿ ಅಂಗಡಿ ಗೋಣಿ ಚೀಲದಲ್ಲಿ ಇಟ್ಟಿರೋಂಥ ಐಟಮ್ಸ್ ಎಷ್ಟು ನಿಜವಾಗಿ ಅನಿಸ್ತಾ ಇತ್ತು ಅಂದ್ರೆ, ಫಸ್ಟ್ ನೋಡಿದ ತಕ್ಷಣ ಮೇ ಬಿ ಬರೋರ್ಗೆ ಏನಾದ್ರೂ ಇಲ್ಲಿ ಅಂಗಡಿನಲ್ಲಿ ಏನಾದ್ರೂ ತಿನ್ನೋದಕ್ಕೆ ಕುಡಿಯೋದಕ್ಕೆ ಸಿಗುತ್ತೇನೋ ಆ ತರ ಅಂಗಡಿ ಇಟ್ಟಿದ್ದಾರೆ ಏನೋ ಅಂತ ಅನ್ಸ್ಬಿಡ್ತು. ಆಮೇಲೆ ಗೊತ್ತಾಯ್ತು ಅದೊಂದು ಮಾಡೆಲ್ ಹೌಸ್ ಅಥವಾ ಮಾಡೆಲ್ ಶಾಪ್ ಅಂತ. ಸೊ ಅದನ್ನ ನೋಡ್ಕೊಂಡು ಹಂಗೆ ಈ ಕಡೆ ಬಂದಾಗ ಗೋಲ್ಡ್ ಸ್ಮಿತ್ ಮನೆ. ಇಲ್ಲಿ ಗೋಲ್ಡ್ ಚೈನ್ ಎಲ್ಲ ಮಾಡ್ತಿರೋ ತರ ಎಲ್ಲ ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಒಳ್ಳೆ ಟೈಮ್ ಪಾಸ್ ಅಂತೂ ಆಗುತ್ತೆ ಖಂಡಿತವಾಗ್ಲೂ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಬಂದು ಒನ್ ಡೇ ಫುಲ್ಲು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗೆ ಇಲ್ಲಿ ಒಂದೊಂದು ಪ್ಲೇಸಸ್‌ಗೂನು ಸ್ಪೀಕರ್ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ತಿಳಿಸ್ಕೊಡೋದಿಕ್ಕೆ ಅಂತ. ನಾವು ಈ ಎಲ್ಲಾ ಮಾಡೆಲ್ಸ್‌ನ ನಿಧಾನಕ್ಕೆ ನೋಡ್ತಾ, ವಿಡಿಯೋ ಕೂಡ ಮಾಡ್ತಾ ಬರೋದಕ್ಕೆ ತುಂಬಾನೇ ಟೈಮ್ ಹಿಡಿಸ್ತಾ ಇತ್ತು. ನಮ್ ಜೊತೆ ಬಂದವರೆಲ್ಲ ನಮ್ಗಿಂತ ಮುಂಚೆ ನೋಡ್ತಾ ನೋಡ್ತಾ ಹೊರ್ಟೋಗಿದ್ರು. ಬಟ್ ನಾವ್ ಇನ್ನ ಇಲ್ಲೇ ಸುತ್ತಾಡ್ತಾ ಇದ್ವಿ. ಹೀಗೆ ನೀವು ನೋಡ್ಬೋದು ಚಿಕ್ಕ ವಯಸ್ಸಿನಲ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡ್ತಾ ಇದ್ರೆ ಹೇಗೆ ಅನಿಸ್ತಾ ಇತ್ತು, ಸೇಮ್ ಅದೇ ತರನೇ ಇಲ್ಲಿ ಗಿರ್ಗಿಟ್ಲೆ ಮತ್ತೆ ಸ್ಕಿಪ್ಪಿಂಗು ಇದನ್ನೆಲ್ಲ ಆಡೋದನ್ನ ಮಾಡೆಲ್ಸ್ ತರ ಮಾಡಿದ್ರು. ನೋಡ್ತಾ ಇದ್ರೆ ನಿಜವಾಗ್ಲೂ ನಮ್ಮ ಚೈಲ್ಡ್‌ಹುಡ್ ಎಲ್ಲಾನು ರಿಫ್ರೆಶ್ ಆಗ್ತಾ ಇತ್ತು ಮೆಮೊರೀಸ್ ಎಲ್ಲಾನು. ಇದು ಒಂದು ಶಾನ್ ಭೋಗ್ರ ಮನೆ. ಸೊ ಯಾವ ತರ ಇತ್ತು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಸಿಟಿ ಲೈಫ್ ಏನು ಇಲ್ಲ ಅಂತ ಅನ್ಸ್ಬಿಡತ್ತೆ. ಹಳ್ಳಿ ಲೈಫೇ ಎಷ್ಟೋ ಬೆಟರ್ ಅಂತ ಅನ್ಸುತ್ತೆ. ಒಬ್ರನ್ನೊಬ್ರು ಜೊತೆಲಿ ಇದ್ಕೊಂಡು ಮಾತಾಡೋದು, ಆಟ ಆಡೋದು, ಕಷ್ಟ ಸುಖ ಹಂಚ್ಕೊಳ್ಳೋದು ಎಲ್ಲಾನು ಮಾಡ್ಬೋದು. ಬಟ್ ಸಿಟಿ ಲೈಫಲ್ಲಿ ಅಷ್ಟೊಂದು ಪಾಸಿಬಲ್ ಅಲ್ಲ. ಎಲ್ಲರೂ ಅವ್ರದೇ ಲೈಫ್‌ನಲ್ಲಿ ಅವರು ಬ್ಯುಸಿಯಾಗಿರ್ತಾರೆ. ಅಷ್ಟೊಂದು ಇನ್ವಾಲ್ವ್ ಆಗೋದಕ್ಕಾಗಲ್ಲ. ಹಾಗಾಗಿ ನನಗಂತೂ ಪರ್ಸ್ನಲಿ ಸಿಟಿ ಲೈಫ್‌ಗಿಂತ ಹಳ್ಳಿ ಲೈಫೇ ಇಷ್ಟ ಆಗುತ್ತೆ. ಈಗ ನೀವು ನೋಡ್ತಿರೋದು ಒಂದು ದೊಡ್ಡ ಕಂಬದ ಮನೆ. ಔಟ್‌ಲುಕ್ ಹೆಂಗಿರ್ತಾ ಇತ್ತು ಅನ್ನೋದನ್ನ ಕ್ಲೀನ್ ಆಗಿ ತೋರಿಸ್ಕೊಟ್ಟಿದ್ದಾರೆ. ಇಲ್ಲೊಂದು ನಾಯಿ ಇದೆ ಅಲ್ವಾ, ಅದಂತೂ ಸಿಕ್ಕಾಪಟ್ಟೆ ರಿಯಲಿಸ್ಟಿಕ್ ಆಗಿ ನಮ್ಗೆ ಅನ್ಸ್ಬಿಡ್ತು. ನಿಜವಾದ ನಾಯಿ ಅಲ್ಲಿ ಹೋಗಿ ಕೂತಿದ್ಯೇನೋ ಅಂತ ಅನ್ಸ್ಬಿಡ್ತು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದನ್ನೆಲ್ಲಾನು. ಹಾಗೆ ಈ ಕಂಬದ ಮನೆ ಅಂತ ಹೇಳ್ದೆ ಅಲ್ವಾ, ಒಳಗಡೆ ಬರ್ತಿದ್ದಂಗೆ ಈ ತರ ಹೆಂಗಸ್ರೆಲ್ಲ ಚಿಕ್ಕ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಹೇಗೆ ಮ್ಯಾನೇಜ್ ಮಾಡ್ತಿದ್ರು, ಹೇಗೆ ತೊಟ್ಲಲ್ಲಿ ಹಾಕಿ ತೂಗಿಸ್ತಾ ಇದ್ರು, ಇದನ್ನೆಲ್ಲ ಮಾಡಿದ್ದಾರೆ. ನೋಡ್ತಾ ಇದ್ರೇನೆ ತುಂಬಾನೇ ಖುಷಿ ಆಗ್ತಿತ್ತು. ಅಂಡ್ ಇದು ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಆಡೇ ಇರ್ತೀವಿ. ಎಸ್ಪೆಷಲಿ 90s ಕಿಡ್ಸ್ ಟೈರ್‌ನ ಓಡಿಸ್ತಾ ಹೋಗೋದು ಇದನ್ನೆಲ್ಲ ಆಡೇ ಇರ್ತೀವಿ. ಸೊ ಅದನ್ನ ಕೂಡ ಮಾಡೆಲ್ಸ್ ಆಗಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಪ್ರತಿಯೊಂದು ಪ್ರಾಣಿ ಹತ್ರನೂ ವಾಯ್ಸ್ ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಆ ಪ್ರಾಣಿ ಹಸು ಹೆಂಗೆ ಕರಿಯುತ್ತೆ, ಮತ್ತೆ ಮೇಕೆ ಎಲ್ಲ ಹೆಂಗ್ ಕೂಗುತ್ತೆ ಇದನ್ನೆಲ್ಲ ಹಾಕಿದ್ದಾರೆ. ಸೊ ಹಂಗಾಗಿ ನಿಜವಾದ ಹಸು, ಎಮ್ಮೆ ಇದೆಲ್ಲ ಕೂಗ್ತಾ ಇದೆ ಏನೋ ಅಂತ ಅನ್ಸ್ಬಿಡುತ್ತೆ. ಅಷ್ಟ್ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇಲ್ಲಿ ಹಾಲ್ ಕರಿಯೋದನ್ನ ಕೂಡ ಮಾಡೆಲ್ ಆಗಿ ಮಾಡಿದ್ದಾರೆ. ನಿಜವಾದ ಹಸು, ನಿಜವಾದ ಎಮ್ಮೆ ಎಲ್ಲ ಹೆಂಗಿರುತ್ತೋ ಅದೇ ತರನೇ ಇದೆ. ನಿಮ್ಗೇನ್ ಅನ್ನಿಸ್ತು ಅಂತ ಮರೀದೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ಕಡೆ ನೀವು ನೋಡ್ಬೋದು ಒಂದ್ ಮನೆಯಲ್ಲಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕುತ್ಕೊಂಡು ಒಂದೊಂದ್ ಕೆಲಸ ಮಾಡ್ತಿರೋದು. ಹಾಗೆ ಆ ಕಡೆ ಅಡ್ಗೆ ಮನೆ ಕೂಡ ಸಜ್ಜ ಎಲ್ಲ ಹೆಂಗೆ ಪಾತ್ರೆಗಳನ್ನ ಜೋಡಿಸಿಟ್ಟಿರೋದು ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಈ ತರ ಚಿಕ್ಕ ಚಿಕ್ಕ ಒಂದು ಡೀಟೇಲಿಂಗ್ ನ ಕೂಡ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಹಾಗೆ ಇದಕ್ಕೆ ಎಷ್ಟು ಅವರು ಟೈಮ್ ಇನ್ವೆಸ್ಟ್ ಮಾಡಿರ್ಬೋದು ಮಾಡೋದಕ್ಕೆ ಅಂತ ಯೋಚನೆ ಮಾಡ್ತಿದ್ರೆ ಅವ್ರ ಪೇಷನ್ಸ್ ನ ನಿಜವಾಗ್ಲೂ ಮೆಚ್ಕೊಳ್ಬೇಕು. ಅಷ್ಟೊಂದು ಪೇಷನ್ಸ್ ಇಂದ ಇಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ಮತ್ತೆ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಈಗ ನಾನ್ ನಿಮ್ಗೆ ಇಲ್ಲಿ ವೀವರ್ಸ್ ಹೌಸ್ ಹೇಗಿತ್ತು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ನೇಕಾರ ಅರಮನೆ. ಚರಕ ಎಲ್ಲ ಇಟ್ಟು ಎಷ್ಟು ಚೆನ್ನಾಗಿ ಬಟ್ಟೆನ ನೇಯ್ತಾ ಇದ್ರು ಅವರು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈ ಮನೆ ಒಂಥರ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಜಗಲಿನಲ್ಲಿ ಕುತ್ಕೊಂಡು ಬುಕ್ ಓದ್ತಾ ಇರೋದಾಗ್ಲಿ ಅಥವಾ ಹೆಂಗಸರು ಕುತ್ಕೊಂಡು ಮಾತಾಡ್ತಾ ಇರೋದಾಗ್ಲಿ ಇದನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕೆಲವೊಂದ್ಸಲ ನಾವು ಫಿಲಮ್ಗಳಲ್ಲಿ ಎಲ್ಲ ನೋಡಿರ್ಬೋದು. ಮನೆ ಮುಂದೆ ಜಗಲಿ ಹತ್ರ ನಾಯಿಗಳು ಬಂದು ಕುತ್ಕೊಳ್ಳೋದು ಅಥವಾ ಊಟ ಹಾಕ್ತಾರೇನೋ ಅಂತ ಕಾಯೋದು ಆ ಥರ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಅಂಡ್ ಇದು ಒಳಗಡೆ ಬರ್ತಿದ್ದಂಗೆ ತೊಟ್ಟಿ ಮನೆ. ತೊಟ್ಟಿ ಮನೆ ಅಂತೂ ನನ್ಗೆ ತುಂಬಾನೇ ಇಷ್ಟ. ಇಲ್ಲಿ ನೀವು ನೋಡ್ತಿದ್ದೀರಲ್ವಾ, ಒಂದು ಹುಡುಗ ಕಿಟಕಿ ಹತ್ರ ನಿಂತ್ಕೊಂಡು ನೋಡ್ತಿರೋ ಹಾಗೆ. ಮತ್ತೆ ಇಲ್ಲಿ ಬಾಗ್ಲ ಹತ್ರ ಒಂದು ಉಯ್ಯಾಲೆನ ಕೂಡ ಹಾಕಿದ್ದಾರೆ. ಆಗಿನ ಕಾಲದಲ್ಲಿ ಎಲ್ರ ಮನೆಯಲ್ಲೂ ಉಯ್ಯಾಲೆ ಇರ್ತಾ ಇತ್ತು. ನನ್ಗಂತೂ ಮನೆಯಲ್ಲಿ ಉಯ್ಯಾಲೆ ಅಂದ್ರೆ ತುಂಬಾನೇ ಇಷ್ಟ. ನಂದು ಅಂತ ಮನೆ ಆದಾಗ ಡೆಫಿನೆಟ್ಲಿ ನಾನು ಉಯ್ಯಾಲೆನ ಹಾಕಿಸ್ಕೊಳ್ತೀನಿ. ಸೊ ಇದು ತೊಟ್ಟಿ ಮನೆ ಒಳಗಡೆ ಇತ್ತಿದ್ದು. ಈ ತೊಟ್ಟಿ ಮನೆ ಅಂತೂ ನಮ್ಗೆ ತುಂಬಾನೇ ಇಷ್ಟ ಆಗೋಯ್ತು. ಅದಕ್ಕೆ ಅಂತ ಕೆಲವೊಂದು ಫೋಟೋಸ್ನ ಕೂಡ ಕ್ಲಿಕ್ ಮಾಡ್ಕೊಂಡ್ವಿ.
ಅಲ್ಲಿಂದ ಆಚೆ ಬರ್ತಿದ್ದಂಗೆನೆ ಇಲ್ಲೊಂದು ಮಾಡೆಲ್ ಹೌಸ್ ಇತ್ತು. ಇಲ್ಲಿ ಬಂದು ಎಣ್ಣೆ ಎಲ್ಲ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಈಗ ಅಂದ್ರೆ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗಿ ಮೋಟಾರ್ಸ್ ಎಲ್ಲ ಯೂಸ್ ಮಾಡಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆದ್ರೆ ಈಗ್ಲೂ ಕೂಡ ಕೆಲವರು ಈ ಹಳೆ ಮೆಥಡ್‌ನೇ ಫಾಲೋ ಮಾಡ್ತಿದ್ದಾರೆ ಕೆಲವೊಂದ್ ಜಾಗದಲ್ಲೆಲ್ಲಾನು. ಇದು ರಾಂಡಮ್ ಆಗಿ ಒಂದ್ ಮನೆ ಮಾಡಿದ್ದಾರೆ. ಅಲ್ಲಿ ನೀವು ನೋಡ್ಬೋದು ಕುರಿ, ಮೇಕೆ ಇದೆಲ್ಲಾನು ಇದೆ. ನಾರ್ಮಲಿ ನಾನಂತೂ ಈ ತರ ಮನೆಗಳನ್ನ ಹೆಚ್ಚಾಗಿ ಮೂವೀಸ್ ಅಲ್ಲಿ ಹಳೆ ಕಾಲದ ಮೂವೀಸ್ ಅಲ್ಲೆಲ್ಲ ನೋಡಿರ್ತಾ ಇದ್ದೆ. ಬಟ್ ರಿಯಲಿಸ್ಟಿಕ್ ಆಗಿ ಇದನ್ನೆಲ್ಲ ನೋಡಿ ಎಂಜಾಯ್ ಮಾಡ್ತಿರೋದು ಒಂಥರ ಖುಷಿ ಅಂತಾನೆ ಹೇಳ್ಬೋದು. ಟೆಲಿಗ್ರಾಮ್ ಕೊಡೋದಕ್ಕೆ ಅಂತ ಪೋಸ್ಟ್ ಮ್ಯಾನ್ ಬಂದು ಅವ್ರ ಹತ್ರ ಮಾತಾಡ್ತಿರೋ ಹಾಗೆ ಇದನ್ನೆಲ್ಲ ಮಾಡಿರೋದು ತುಂಬಾನೇ ಚೆನ್ನಾಗಿದೆ. ಹಾಗೆ ಇಲ್ಲಿ ಕತ್ತೆಗಳು ಬಟ್ಟೆನ ಎತ್ಕೊಂಡು ಹೋಗ್ತಿರೋ ತರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ. ನೀವು ನಿಜವಾಗ್ಲೂ ಬಂದು ಇಲ್ಲಿ ಡೈರೆಕ್ಟ್ ಆಗಿ ನೋಡಿದಾಗ ನಿಮ್ಗೆ ಇನ್ನೂ ಇಂಪ್ರೆಸ್ ಆಗುತ್ತೆ. ವಿಡಿಯೋನಲ್ಲಿ ಅಷ್ಟೊಂದು ಕ್ಲಾರಿಟಿ ಇಂದ ನಿಮ್ಗೆ ನೋಡೋದಕ್ಕಾಗಲ್ಲ. ಹಾಗಾಗಿ ನಿಮ್ಗೆ ಏನಾದ್ರು ಬರ್ಬೇಕು ಅಂತ ಅನ್ಸಿದ್ರೆ ಖಂಡಿತವಾಗ್ಲೂ ಒಂದ್ಸಲ ಬಂದು ವಿಸಿಟ್ ಮಾಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಹೀಗೆ ಸುತ್ತಾಡ್ತಾ ಸುತ್ತಾಡ್ತಾ ಇಲ್ಲಿ ಪಾಟ್ರಿ ಮಾಡೋದನ್ನ ಎಷ್ಟು ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಅಲ್ಲಿ ಅಮ್ಮ ಏನೋ ಕೆಲಸ ಮಾಡ್ತಿರೋ ಹಾಗೆ, ಮಗು ಬಂದು ಮಾತಾಡಿಸ್ತಿರೋ ಹಾಗೆ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಆ ಕಡೆ ಮಡಿಕೆ ಎಲ್ಲ ರೆಡಿ ಮಾಡಿ ಅದನ್ನ ಒಣಗೋದಕ್ಕೆ ಇಟ್ಟಿರೋದು ಹಾಗೆ ಎಲ್ಲಾನು ಮಾಡಿದ್ದಾರೆ. ನೀವೇನಾದ್ರೂ ಈ ಪ್ಲೇಸ್‌ಗೆ ವಿಸಿಟ್ ಮಾಡ್ಬೇಕು ಅಂದ್ರೆ ಆದಷ್ಟುನು ಒಂದು 3:00 ಆ ತರ ಬನ್ನಿ. ಯಾಕಂದ್ರೆ ಅದು ಕರೆಕ್ಟ್ ಟೈಮ್ ಆಗಿರುತ್ತೆ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ನಾವು ಬಂದಿದ್ದು ಅರೌಂಡ್ 12:30, 1:00 ಆ ತರ. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸುತ್ತಾಡೋ ಅಷ್ಟೊತ್ತಿಗೆ ಸುಸ್ತಾಗೋಯ್ತು ನಮ್ಗೆ ಅಂಡ್ ಡಿಹೈಡ್ರೇಟ್ ಕೂಡ ಆಗ್ಬಿಟ್ಟಿತ್ತು. ಸೊ ಆ ತರ ಆಗ್ಬಾರ್ದು ಅನ್ನೋಕ್ಕೋಸ್ಕರ ನಾನು ನಿಮ್ಗೆ ಟೈಮಿಂಗ್ಸ್‌ನ ಹೇಳ್ತಾ ಇದ್ದೀನಿ. ಇಲ್ಲ ಅಂದ್ರೆ ಒಂದು 11:00 ಹಂಗ್ ಬಂದ್ರೂನು ಆಗುತ್ತೆ. ಬೇಗ ಬೇಗ ನೋಡ್ಕೊಂಡು ನೀವು ಇಲ್ಲಿಂದ ಹೊರಟೋಗ್ಬೋದು. ಸೊ ನಾವು ಬಂದಾಗ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಎಷ್ಟೊಂದು ಫುಟೇಜಸ್‌ನಲ್ಲಿ ಚೆನ್ನಾಗಿ ಗ್ಲೇರ್ ಎಲ್ಲ ಬಿದ್ಬಿಟ್ಟಿತ್ತು. ಹಂಗಾಗಿ ಅದನ್ನೆಲ್ಲ ನಾನು ಹಾಕಿಲ್ಲ. ಅಂಡ್ ಈಗ ನೀವು ನೋಡ್ತಿರೋದು ಒಂದು ಸ್ಕೂಲು. ಸ್ಕೂಲ್‌ನಲ್ಲಿ ಮೇಷ್ಟ್ರು ಮಕ್ಕಳಿಗೆಲ್ಲ ಪಾಠ ಹೇಳ್ಕೊಡ್ತಿರೋದನ್ನ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಅಂಡ್ ಅಲ್ಲೊಂದು ಹುಡುಗ ಪ್ಯಾಸೇಜ್‌ನಲ್ಲಿ ನಿಂತಿದ್ನಲ್ವಾ, ಅದನ್ನಂತೂ ನೋಡ್ಬಿಟ್ಟು ನಿಜವಾದ ಹುಡುಗ ಯಾರೋ ನಿಂತಿದ್ದಾರೆ ಅಂತಾನೆ ಅನ್ಕೊಂಡ್ಬಿಟ್ವಿ ಸಡನ್ ಆಗಿ. ಆಮೇಲೆ ಗೊತ್ತಾಯ್ತು ಅದು ಕೂಡ ಮಾಡೆಲ್ ಅಂತ. ಅಂಡ್ ಇದು ಬಂದು ಪಂಚಾಯ್ತಿ ಕಟ್ಟೆ. ಪಂಚಾಯ್ತಿ ಕಟ್ಟೆ ಹೇಗಿತ್ತು ಅನ್ನೋದನ್ನ ಕೂಡ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾ ಇದ್ದಾರೆ. ಅಂಡ್ ಇಲ್ಲಿ ಚಿಕ್ಕ ಮಕ್ಕಳು ಬಾವಿ ಪಕ್ಕ ಎಲ್ಲ ಆಟ ಆಡ್ತಿರೋದು, ದೊಡ್ಡವರೆಲ್ಲ ಬಂದು ಬಾವಿ ಹತ್ರ ನೀರ್ ಸೇದ್ತಿರೋದು ಇದನ್ನೆಲ್ಲ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಈಗ ನೀವ್ ನೋಡ್ತಿರೋದು ಕಲ್ಲಲ್ಲಿ ರುಬ್ಬೋ ಕಲ್ ಮಾಡ್ತಾರಲ್ವಾ, ಅದನ್ನ ಮಾಡ್ತಿರೋದನ್ನ ತೋರಿಸ್ಕೊಟ್ಟಿದ್ದಾರೆ. ಸೊ ಇದಿಷ್ಟಕ್ಕೆ ಮಾಡೆಲ್ ವಿಲೇಜ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿ ಇಂದ ಫಾರ್ಮರ್ಸ್ ಎಲ್ಲ ಹೇಗ್ ಕೆಲಸ ಮಾಡ್ತಾರೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ನಾವು ಈ ರೈತರನ್ನಾಗ್ಲಿ ಹಸುಗಳನ್ನಾಗ್ಲಿ ಹತ್ರ ಹೋಗಿ ನೋಡೋದಕ್ಕಾಗಲ್ಲ, ದೂರದಿಂದಾನೇ ನೋಡ್ಬೋದು. ಅದಕ್ಕೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಹಾಗೆ ಇಲ್ಲಿ ರೈತರು ಉಳೋದನ್ನ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಸಂತೆ ತರ ಕೂಡ ಮಾಡಿದ್ದಾರೆ. ತರಕಾರಿ ಎಲ್ಲ ಮಾರ್ತಿರೋ ಹಾಗೆ. ಅದು ಕೂಡ ನಿಜವಾಗ್ಲೂ ತರಕಾರಿ ಹೆಂಗಿರುತ್ತೋ ಅದೇ ತರನೇ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಜನರು ಬಂದು ತಗೊಳ್ತಿರೋ ಹಾಗೆ ಎಲ್ಲ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು ಇದನ್ನೆಲ್ಲ ನೋಡ್ತಿದ್ದಂಗೆ. ಆ ಕಡೆ ಅದ್ರ ಪಕ್ಕನೇ ಒಂದು ರೆಸ್ಟೋರೆಂಟ್ ಇದೆ. ಅದಕ್ಕೆ ನಿಮ್ಗೆ ಜನ ಓಡಾಡ್ತಿರೋ ತರ ಅನ್ಸ್ಬೋದು. ಬಟ್ ಆ ಕಡೆ ರೆಸ್ಟೋರೆಂಟ್ ಇದೆ. ಇಲ್ಲಿ ನೀವು ನೋಡ್ಬೋದು ನಮ್ಮ ದೇಸಿ ಹಸುಗಳು ಹೇಗಿರುತ್ತೆ ಅನ್ನೋದನ್ನ ಒಂದೊಂದು ಮಾಡೆಲ್ ಕೂಡ ರೆಡಿ ಮಾಡಿದ್ದಾರೆ. ಇಷ್ಟೊಂದು ವೆರೈಟಿನ ಅಂತ ಅನ್ಸ್ಬಿಡುತ್ತೆ, ಅಷ್ಟು ಮಾಡಿ ಇಟ್ಟಿದ್ದಾರೆ ಇಲ್ಲಿ. ಸೊ ತುಂಬಾನೇ ಚೆನ್ನಾಗಿತ್ತು ನೋಡಿ. ಹಾಗೆ ಈಗ ನಾವು ಎಂಡ್‌ಗೆ ಬಂದ್ಬಿಟ್ಟಿದೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಕುಸ್ತಿ ಆಡ್ತಿರೋದನ್ನ, ಜನ ಎಲ್ಲ ನಿಂತ್ಕೊಂಡು ನೋಡ್ತಿರೋದನ್ನ ಎಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ಇಲ್ಲಿ ಇಷ್ಟು ಮಾತ್ರ ಅಲ್ಲ, ಕೆಲವೊಂದು ಆಕ್ಟಿವಿಟೀಸ್ ಕೂಡ ಇದೆ. ಜಟ್ಕಾ ಬಂಡಿ ಇದೆ, ಕುದುರೆ ಮೇಲೆ ಕೂಡ ನಾವು ಕುತ್ಕೊಂಡು ಸವಾರಿ ಮಾಡ್ಬೋದು. ಹಾಗೆ ಇಲ್ಲಿ ರೆಸ್ಟೋರೆಂಟ್ ಕೂಡ ಇದೆ. ಸೊ ರೆಸ್ಟೋರೆಂಟ್ ಅಲ್ಲಿ ನಾವು ಫುಡ್‌ನ ಆರ್ಡರ್ ಮಾಡಿದ್ವಿ. ಆಗ್ಲೇ ಹೇಳ್ದೆ ಅಲ್ವಾ, ನಾವು ಬಂದಿದ್ದು ಟೈಮ್ ಬಂದು ಲಂಚ್ ಟೈಮೇನೆ. ಹಂಗಾಗಿ ತುಂಬಾನೇ ಹಸಿವಾಗ್ಬಿಟ್ಟಿತ್ತು. ಸೊ ಇಲ್ಲಿ ಇರೋದೇ ಒಂದೇ ರೆಸ್ಟೋರೆಂಟ್ ಆಗಿರೋದ್ರಿಂದ ಇಲ್ಲಿಗೆ ಬಂದು ಎಲ್ಲರೂ ಆರ್ಡರ್ ಮಾಡ್ತಿದ್ರು. ಸೊ ಆರ್ಡರ್‌ನ ಮಾಡಿ ಕೊಡೋದಕ್ಕೆ ತುಂಬಾನೇ ಟೈಮ್ ಹಿಡಿಸ್ತು. ಸೊ ನಾವು ಆರ್ಡರ್ ಮಾಡಿ ನಿಯರ್ಲಿ ಒಂದು 20 ಮಿನಿಟ್ಸ್ ಆದ್ರೂ ವೇಟ್ ಮಾಡಿದೀವಿ. ಈ ರೆಸ್ಟೋರೆಂಟ್ ಅಲ್ಲಿ ಉತ್ತರ ಕರ್ನಾಟಕದ ಊಟ ಕೂಡ ಸಿಗುತ್ತೆ. ಸೊ ಅದನ್ನ ತಗೊಳ್ಳೋಣ ಅಂತ ಅನ್ಕೊಂಡ್ವಿ. ಬಟ್ ಒಂದು ಊಟಕ್ಕೆ ₹300 ಅಂತ ಏನೋ ಹಾಕಿದ್ರು. ಹಂಗಾಗಿ ನಾವು ಅದನ್ನ ತಗೊಳಿಲ್ಲ.
ಊಟ ಮಾಡ್ಕೊಂಡು ಇಲ್ಲಿಗೆ ಬರ್ತಿದ್ದಂಗೆ ಇಲ್ಲಿ ಒಂದು ಪಾಟ್ರಿ ಆಕ್ಟಿವಿಟಿ ಕೂಡ ಇತ್ತು. ಚಿಕ್ಕ ಮಕ್ಕಳಿಗೆಲ್ಲಾನು ಈ ತರ ಅವ್ರ ಕೈಯಲ್ಲೇ ಪಾಟ್ರಿನ ಮಾಡಿಸ್ತಾರೆ. ಅದಾದ್ಮೇಲೆ ಇಲ್ಲಿ ಡಿಫ್ರೆಂಟ್ ವೆರೈಟಿ ಆಫ್ ಸೈಕಲ್ಸ್ ಇತ್ತು. ಸೊ ಇದನ್ನ ರೈಡ್ ಮಾಡೋರು ಕೂಡ ಮಾಡ್ಬೋದು. ಎಷ್ಟು ಅಮೌಂಟ್ ಆಗುತ್ತೆ ಅಂತ ನಾನು ಕೇಳಿಲ್ಲ. ಈ ತರ ಚಿಕ್ಕ ಚಿಕ್ಕ ಸ್ಕೂಟರ್ಸ್ ಆಗ್ಲಿ ಬೈಕ್ಸ್ ಆಗ್ಲಿ ಇದೆಲ್ಲಾನು ಇತ್ತು. ಚಿಕ್ಕ ಮಕ್ಕಳಿಗೆ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಹಾಗೆ ಇಲ್ಲಿ ಹಳ್ಳಿ ಅಂಗಡಿ ಅಂತ ಒಂದು ಅಂಗಡಿ ಕೂಡ ಇತ್ತು. ಸೊ ಏನೇನಿದೆ ನೋಡೋಣ ಅಂತ ಒಳಗಡೆ ಹೋಗಿ ನೋಡಿದಾಗ ನಮ್ಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಯಾಕಂದ್ರೆ ತುಂಬಾನೇ ವೆರೈಟಿಗಳಿತ್ತು. ಹಳ್ಳಿಗಳಲ್ಲಿ ಯೂಸ್ ಮಾಡ್ತಿದ್ದಂತಹ ಐಟಮ್ಸ್ ಎಲ್ಲಾನು ಇತ್ತು. ಅದೇ ತರ ಚಿಕ್ಕ ವಯಸ್ಸಿನಲ್ಲಿ ನಾವೆಲ್ಲ ಆಟ ಆಡ್ತಿದ್ವಲ್ಲ, ಆಟಿಕೆಗಳು ಅದೆಲ್ಲಾನು ಇತ್ತು. ಸೊ ಅದನ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಕಾಸ್ಟ್ ಐರನ್ ಐಟಮ್ಸ್ ಇಷ್ಟೊಂದು ಕಲೆಕ್ಷನ್ ಇತ್ತು. ಸೊ ಇದಂತೂ ನನಗೆ ತುಂಬಾನೇ ಇಂಪ್ರೆಸ್ ಆಗೋಯ್ತು. ಆದ್ರೆ ನಾನು ಯಾವ್ದು ತಗೊಂಡಿಲ್ಲ. ಯಾಕಂದ್ರೆ ಎಲ್ಲಾನು ಇದೆ ನನ್ನ ಹತ್ರ. ಹಂಗಾಗಿ ನಾನು ಯಾವ್ದು ತಗೊಳಕ್ ಹೋಗ್ಲಿಲ್ಲ. ಸೊ ಒಳಗಡೆ ಬರ್ತಿದ್ದಂಗೆನೆ ಈ ತರ ಮರದಿಂದ ಮಾಡಿರೋಂತ ಟಾಯ್ಸ್ ಎಲ್ಲಾನು ತುಂಬಾನೇ ಇತ್ತು. ಅದ್ರ ಜೊತೆನಲ್ಲಿ ಎಲ್ಲ ಅಂದ್ರೆ ಕಿಚನ್‌ಗೆ ಯೂಸ್ ಮಾಡುವಂತ ಐಟಮ್ಸು, ಉಪ್ಪಿನಕಾಯಿ ಜಾಡಿ ಇರ್ಬೋದು, ತುಪ್ಪ ಆಗಿರ್ಬೋದು, ಉಪ್ಪಿನಕಾಯಿ ಇರ್ಬೋದು, ಈ ತರ ಎಲ್ಲಾನು ಐಟಮ್ಸ್‌ನ ಒಂದೇ ಕಡೆ ಇಟ್ಬಿಟ್ಟಿದ್ದಾರೆ. ಸೊ ನಮ್ಗೆ ಇಲ್ಲಿಗ್ ಬಂದಾಗ ನಾವು ಶಾಪಿಂಗ್ ಕೂಡ ಮಾಡ್ಕೊಂಡು ತಗೊಂಡೋಗ್ಬೋದು. ಅಂಡ್ ಬ್ರಾಸ್‌ನಲ್ಲಿ ಈ ತರ ಡೆಕೋರ್ ಐಟಮ್ಸ್ ಎಲ್ಲಾನು ಇತ್ತು. ನನ್ಗಂತೂ ತುಂಬಾನೇ ಇಷ್ಟ ಆಗೋಯ್ತು. ಇದನ್ನೆಲ್ಲ ನೋಡ್ತಿದ್ರೆ ಎಲ್ಲಾನು ಬೇಕು ಅಂತಾನೆ ಅನ್ಸುತ್ತೆ. ಅಷ್ಟು ಚೆನ್ನಾಗಿತ್ತು. ಇದನ್ನೆಲ್ಲ ನೋಡ್ತಾ ಒಳ್ಳೆ ಟೈಮ್ ಪಾಸ್ ಆಯ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಎಲ್ಲದಕ್ಕಿಂತ ಕಾಸ್ಟ್ ಐರನ್ ಐಟಮ್ಸ್ ಕಲೆಕ್ಷನ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಡಚ್ ಅವನ್ ಇಂದ ಹಿಡಿದು ಎಲ್ಲಾನು ಇತ್ತು. ಸೊ ನನ್ಗಂತೂ ತುಂಬಾನೇ ಇಷ್ಟ ಆಗ್ಬಿಡ್ತು. ಯಾಕಂದ್ರೆ ಇಷ್ಟೊಂದು ಐಟಮ್ಸ್ ಒಂದೇ ಕಡೆ ನಾನು ನೋಡೇ ಇರ್ಲಿಲ್ಲ. ಸೊ ಅದೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಈಗ ಅಲ್ಲಿಂದ ಆಚೆ ಬರ್ತಿದ್ದಂಗೆ ಇನ್ನು ಕೆಲವೊಂದು ಆಕ್ಟಿವಿಟೀಸ್ ಎಲ್ಲ ಇತ್ತು. ಇಲ್ಲಿ ಫಿಶ್ ಸ್ಪಾ ಕೂಡ ಇದೆ. ಸೊ ಫಿಶ್ ಸ್ಪಾ ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ ಡೆಫಿನೆಟ್ ಆಗಿ ಹೋಗ್ಬೋದು. ಇದಿಷ್ಟೇ ಅಲ್ಲ, ಇಲ್ಲಿ ಮ್ಯಾಜಿಕ್ ಶೋ ಕೂಡ ಇದೆ. ಸೊ ನಾವು ಬಂದಾಗ ಆವಾಗ ತಾನೇ ಒಂದು ಬ್ಯಾಚ್‌ಗೆ ಮ್ಯಾಜಿಕ್ ಶೋ ಮಾಡಿ ಕಂಪ್ಲೀಟ್ ಮಾಡಿದ್ರು. ನಾವು ಬರೋಷ್ಟೊತ್ತಿಗೆ ಇನ್ನ ಜನ ಸೇರ್ಬೇಕು ಅಂತ ಅವರು ವೇಟ್ ಮಾಡ್ತಾ ಇದ್ರು. ಸೊ ನಮ್ಗೆ ಲೇಟ್ ಆಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ನಾವು ನೋಡಿಲ್ಲ. ಹಂಗೆ ಬಂದ್ಬಿಟ್ವಿ. ಸೊ ಇದೇ ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಿಮ್ಗೆ ಗೊತ್ತು ಏನ್ ಮಾಡ್ಬೇಕು ಅಂತ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಅಂಡ್ ನೀವೇನಾದ್ರೂ ನಮ್ಮ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದನ್ನ ಹೇಳ್ತಾ ಇವತ್ತಿನ ವ್ಲಾಗ್‌ನ ಎಂಡ್ ಮಾಡ್ತಾ ಇದ್ದೀನಿ. ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗ್‌ನಲ್ಲಿ. ಅಂಟಿಲ್ ದೆನ್ ಬಾಯ್.